ಅಯ್ಯೋ ಬಿ ನೋಡು ಅರ್ಜುನ ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಬಚ್ಚೋ ಬಚ್ಚೋ ಹಸು ಹಂಗ್ ತಲೆನೇ ಕೆಳಗಾಕಲ್ಲ ಯೂಶಲಿ. ಅರ್ಜುನ ಮಲ್ಕೋ ಮಲ್ಕೋ. ಅರ್ಜುನ ಇದು ಕೃಷ್ಣ. ಏನು ಅಷ್ಟು ಕೊಮ್ಮಲ್ ಉಜ್ತೀಯ ಸುವರ್ಣ ನೀನು. ಕಾಳಿ ಕಾಳಿ ಕರಾಲಿ ಚಮ್ಮನೋಜ ವಾಚ. ನೀನು ಪಚ್ಚ ಸೆಕೆಂಡ್. ಎಷ್ಟು ಚೆನ್ನಾಗಿದೆ ನಿನ್ ಕಾಲು. ದುರಂದರ್, ನಮ್ ದುರಂದರ್ ಪಿಕ್ಚರ್ ಬಂದ್ಮೇಲೆ ಈಗ ದುರಂದರ್ ಅಂತ ಹೆಸರಿಟ್ಟಿದೀವಿ ನಾವು. ಹೆಂಗಿದೆ ನೋಡಿ ನಮ್ ದುರಂದರ್. ಆಕ್ಚುಲಿ ಇದ್ರ ಹೆಸರು ಕಪಾಲಿ ಅಂತ, ದುರಂದರ್ ಅಂತ ಚೇಂಜ್ ಮಾಡ್ತಾ ಇದೀವಿ. ನಮ್ಮ ಎಂಟೈರ್ ಗೋಶಾಲೆಯಲ್ಲಿ ಅತಿ ಸುಂದರ ದುರಂದರ್ ಇವನು. ಇವನ್ ಕೊಂಬಿ ಇಷ್ಟುದ ಬರುತ್ತೆ, ಹಿಂಗ್ ಬರುತ್ತೆ, ಇಷ್ಟೇ ಬರುತ್ತೆ ಸೈಜು. ಬುಡಾನೇ ಇಷ್ಟಿರುತ್ತೆ. ಬಹದ್ದೂರ್ ಗಂಡು ಇದು. ಯಾವಾಗ್ಲೂ ಇವನಿಗೆ ಸುತ್ತಲೂ ಹೆಣ್ಣುಗಳಿರ್ಬೇಕು. ಸೆಕೆಂಡ್ ಕೂಡ ದುರಂದರ್. ನೋಡಿ ಏನು ಹುಳಗಳು ಬಿಟ್ಕೊಂಡ ನೀನು ಪಾಪ. ನೋಡಿ ಇಲ್ಲೊಂದುಳ. ಇವನು ಹೊಗಳ್ಬೇಕಂತಪ್ಪ ನಾನು. ಇವನು ಅರ್ಜುನ. ಇವನು ಚೆನ್ನಾಗಿದ್ದಾನಂತೆ. ಚೆನ್ನಾಗಿದೆ ಬಿಡಪ್ಪ. ಚೆನ್ನಾಗಿದೆ. ನಿನಗೂ ಕೊಂಬು ಬರ್ಲಿ ಇನ್ನು. ಇದು ಗೀರ್. ಇದು ಸಿಂಹನೇ ಹೊಡೆದಾಕ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇದು ಗೀರ್ ಅರಣ್ಯದಲ್ಲಿ. ನಾನೇನ್ ಸಿಂಹನ? ನನ್ನೇ ಸಿಂಹ ಅನ್ಕೊಂಡಿದ್ಯಾ ನೀನು? ಸಿಂಹಗಳನ್ನೇ ಉಲ್ಟಾ ಒಡೆದು ಕೊಲ್ಲೋ ಅಷ್ಟು ಶಕ್ತಿ ಇರುತ್ತೆ ಈ ಗೀರ್ಗಳಿಗೆ. ಅದಕ್ಕೆ ಗೀರ್ ಅರಣ್ಯದಲ್ಲಿ ಸರ್ವೈವ್ ಆಗಿರೋದ್ರಿಂದ ಗೀರ್ ತಳಿ ಅಂತಾರೆ. ಇದು ಗೀರು, ಅದು ಗೀರು. ರಾಧಾ ಅತಿ ದೊಡ್ಡ ಹಣೆ ಇರೋದು ನಮ್ಮ ಹತ್ರ ರಾಧಾಗೆ. ಈ ಸುಳಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ದೇವ ಸುಳಿ. ಈ ಶಿವಲಿಂಗದಿಂದ ಇದು ಎಷ್ಟು ದೂರ ಇರುತ್ತೆ ಅನ್ನೋದ್ರ ಮೇಲೆ ಹಸುವಿನ ಒಂದು ಗುಣಲಕ್ಷಣನ ಅಳಿತಾರೆ. ಈ ಸುಳಿ ನೋಡಿ, ಇದು ಮೇರು ಸುಳಿ ಅಂತಾರೆ. ಅಂದ್ರೆ ನಮ್ಮ ಉತ್ತರ ಧ್ರುವ. ಇದಕ್ಕೆ ನೋಡಿ ಕಡಿಮೆ ಅಂತರದಲ್ಲಿದೆ ನೋಡಿ. ಇದು ಶಿವಲಿಂಗ ಆದ್ರೆ ಇಲ್ಲಿದೆ ಸುಳಿ. ಇದಕ್ಕೆ ನೋಡಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಹಂಗೆ ಅಬ್ಬಾ ಕೃಷ್ಣ ಎದ್ದು ಬಿಟ್ಟ. ಇದು ಮಾತ್ರ ಮಲಗಿದೆ. ನಮ್ ದುರಂದರ್ ಮಾತ್ರ ಮಲಗಲ್ಲ. ದುರಂದರ್ ಏನಲ್ಲ. ಇದು ತುಂಬಾ ಸೀರಿಯಸ್ ಆಗಿದೆ ಮ್ಯಾಟರ್. ಕೇಳಿಸ್ಕೊಳ್ಳಿ. ಉಜ್ಜುಕಲ್ಲು ಹಸುವಿನ ಬಾಲ, ಹಸುವಿನ ಈ ಸುಳಿವರೆಗೂ ಯಾವುದೇ ಹುಳ ಕೂಡ್ದಂಗೆ ಕೆರ್ಕೊಳಕ್ಕೆ ಯೂಸ್ ಆಗುತ್ತೆ. ಮತ್ತೆ ಈ ಬಾಯಿಂದ ಇಲ್ಲಿವರೆಗೂ ಸವರ್ಕೊಳುತ್ತೆ. ಆದ್ರೆ ಈ ಬಾಯಿನ ಇಷ್ಟು ಭಾಗ ಪಾಪ ಅದಕ್ಕೆ ಉಜ್ಕೊಳಕ್ ಆಗಲ್ಲ. ಇದನ್ನ ಗಂಗಾಡೋಲು ಅಂತ ಕರೀತಾರೆ. ಡೋಲ್ ಇದೆಯಲ್ಲ, ಗಂಗಾಡೋಲು, ಗಂಗೆಯ ಅಲೆಗಳ ತರ ಇರೋದ್ರಿಂದ ಇದನ್ನ ಗಂಗೆ ಡೋಲು ಅಂತ ಕರೀತಾರೆ. ಇಲ್ಲೆಲ್ಲ ಉಜ್ಕೋಬೇಕು ಅಂದ್ರೆ ಅದಕ್ಕೆ ಆಗೋದಿಲ್ಲ. ಇಲ್ಲಿ ಹುಳ ಬಂದ್ರೆ ಅದಕ್ಕೋಸ್ಕರ ಒಂದು ಸ್ತಂಭ ಸ್ಥಾಪನೆ ಮಾಡ್ತಾರೆ ಶಿವಲಿಂಗದ ರೂಪದಲ್ಲಿ. ಸ್ಕ್ವೇರು, ಆಕ್ಟಗನ್ನು, ಶಿವಲಿಂಗ ಅಂದ್ರೆ ಗುಂಡಿಗೆ. ಅದಕ್ಕೆ ಇದು ಮೈ, ಅದು ಉಜ್ಜೋದಕ್ಕೆ ಶಾರ್ಪ್ ಇರುತ್ತೆ. ಅದಕ್ಕೆ ಇದು ಉಜ್ಕೊಳ್ಳುತ್ತೆ. ಉಜ್ಕೊಂಡಾಗ ಇದರ ಕೂದಲುಗಳು ಉದುರುತ್ತೆ. ಆ ಕೂದಲುಗಳನ್ನ ಆರಿಸ್ಕೊಳ್ಳಕ್ಕೆ ದೇವತೆಗಳು ದೇವಲೋಕದಿಂದ ಇಳಿದು ಬರ್ತಾರಂತೆ ಪ್ರತಿದಿನ ಬೆಳಗ್ಗೆ. ಅದಕ್ಕೆ ಆ ಸ್ತಂಭ ಯಾರು ಕೊಡ್ತಾರೋ ಅವರಿಗೆ 7 ಜನ್ಮಗಳ ಮುಂದಿಂದು 7 ಜನ್ಮಗಳ ಹಿಂದಿಂದು ಪಾಪ ಕಳೆಯುತ್ತೆ ಅಂತ ಪುರಾಣದಲ್ಲಿ ಬರೆದು ಬಿಟ್ಟಿದೆ, ಸ್ಕಂದ ಪುರಾಣದಲ್ಲಿ. ಅದಕ್ಕೆ ಆಂಧ್ರ ಪ್ರದೇಶಲ್ಲಿ ಎಲ್ಲ ಸಿರಿವಂತರು ಗೋಶಾಲೆಗಳನ್ನ ಹುಡುಕ್ತಾ ಇರ್ತಾರೆ, ನಾವು ಸ್ತಂಭ ಕೊಡ್ತೀವಿ ಅಂತ. ಅದು ತುಂಬಾ ಶ್ರೇಷ್ಠವಾದ ಪುರಾಣದ ಕಥೆಗಳದು. ಅಂದ್ರೆ ಪ್ರಾಣಿಗಳಿಗೆ ಉಪಕಾರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಎಲ್ಲ ಎದ್ಬಿಟ್ವು ನೋಡಿ, ಹಿಂಗಿದೆ ವೃಷಭ. ಲೇಪಾಕ್ಷಿಗೆ ಹೋದ್ರೆ ಈ ವೃಷಣ ಹಿಂದಕ್ಕೆ ಬಂದಿದೆ ಆ ಮೂರ್ತಿಗೆ. ಇದನ್ನ ಮೊಘಲರು ಇವರು ಅನ್ಯ ಧರ್ಮೀಯ ದೊರೆಗಳು ಅದನ್ನ ಕಡಿದು ಬಿಟ್ಟಿದ್ದಾರೆ. ಅಷ್ಟೊಂದು ಒಳ್ಳೆ ಸುಂದರ ಮೂರ್ತಿಗೆ ಈ ವೃಷಣ ಇದೆಯಲ್ಲ, ಇದು ತುಂಬಾ ಶ್ರೇಷ್ಠ. ಅದಕ್ಕೆ ಇದರ ಹೆಸರು ವೃಷಭ ಅಂತ ಬಂದಿದ್ದು. ಪುರುಷತ್ವದ ಲಕ್ಷಣ ಇದು. ನೋಡಿ ಹೆಂಗಿದೆ. ಇದನ್ನ ಪಿಡುಗು ಅಂತ ಹಾಕ್ತಾರೆ ವೆಟರ್ನರಿ ಡಾಕ್ಟರ್ಗಳು. ಇಲ್ಲಿ ಡಿಸ್ಕನೆಕ್ಟ್ ಮಾಡ್ತಾರೆ. ಅವಾಗ ಈ ಎತ್ತಿನಲ್ಲಿರೋ ಪುರುಷತ್ವ ಸತ್ತೋಗುತ್ತೆ. ಆದ್ರೆ ಅದು ಮನುಷ್ಯನ ಉಪಯೋಗಕ್ಕೋಸ್ಕರ ಅಂತ ಮಾಡ್ತಾರೆ. ಅದು ಮಹಾಪಾಪ ಅದು.
ಹಂಗ್ ಮಾಡಬಾರ್ದು. ಬ್ರಿಟಿಷರು ಬಂದ್ಮೇಲೆ ಇದನ್ನ ಕಲಿಸಿದ್ರು ನಮ್ಗೆ. ಅದನ್ನ ಮಾಡಿದ್ಮೇಲೆ ಅದು ನಮಗೆ ಹೊಡೆಯುತ್ತೆ. ನಮ್ಮ ವಂಶದಲ್ಲೇ ಮಕ್ಕಳಾಗ್ದಂಗೆ ಆಗೋದು ಇದೆಲ್ಲ ನಡೆಯುತ್ತೆ. ಮತ್ತೆ ಮಕ್ಕಳಾಗ್ಲಿ ಅಂತ ದೇವರುಗಳ ಹತ್ರ ಹೋಗ್ತಾರೆ ಜನ. ನೋಡಿ, ಇದನ್ನ ಯಾಕೆ ಸೃಷ್ಟಿಯ ವಿಚಾರಕ್ಕೆ ಯಾಕೆ ಹೋಗ್ಬೇಕು? ಎಷ್ಟು ಶ್ರೇಷ್ಠ ಸೃಷ್ಟಿ ನೋಡಿ, ಎಷ್ಟು ಅದ್ಭುತ ಸೃಷ್ಟಿ ನೋಡಿ. ಅರ್ಥ ಮಾಡ್ಕೊಳ್ಳಿ. ಯಾವುದ್ರ ತಂಟೆಗೆ ಹೋಗ್ಬೇಡಿ. ಎಲ್ಲವೂ ಅವುಗಳು ಬದುಕೋಗ್ಬಿಡಿ. ಬರೀ ಆಹಾರ ಹುಲ್ಲಿಗೋಸ್ಕರ ಬದುಕೋದಿಲ್ಲ ಹಸುಗಳು. ಅದಕ್ಕೂ ವಂಶಾಭಿವೃದ್ಧಿ ಬೇಕು. ಅದು 2ನೇದು, ಹುಲ್ಲು ಮೊದಲನೇದು. 3ನೇದು ನಿದ್ದೆ ಬೇಕು. ಪ್ರಾಣಿಗಳಿಗೆ ನಿದ್ದೆ ಇಲ್ದಂಗೆ ಮಾಡಬೇಡಿ. 4ನೇದು ಭಯ ಇಲ್ದಂಗೆ ಇರಬೇಕು. ಅದು ಭಯ ಬೀಳುತ್ತೆ ಪಾಪ. ಪ್ರಾಣಿಗಳಿಗೆ ನಿರ್ಭಯವಾಗಿರೋಕ್ ಬಿಟ್ಬಿಡಿ, ಕಟ್ಟಾಕ್ಬಿಡಿ. ನೋಡಿ, ಯಾವುದೇ ಗೋಶಾಲೆಯಲ್ಲಿರೋ ಯಾವುದೇ ಗೋವನ್ನು ನಾವು ಕಟ್ಟಿಲ್ಲ. ಒಂದು ಕಣ್ಣಿಲ್ಲದ ಗೋವಿದೆ, ಅದನ್ನ ಇವಾಗ ತೋರಿಸ್ತಾನೆ ಈ ಹುಡುಗ. ಅಲ್ಲಿದೆ ನೋಡಿ, ಅದು ಕಣ್ಮಣಿ ಅಂತ. ಅದನ್ನು ಕಟ್ಟಿಲ್ಲ ನಾವು. ಅದು ಗೋಶಾಲೆ ಎಲ್ಲ ಮೆಷರ್ ಮಾಡ್ಕೊಂಡಿದೆ ಇವಾಗ. ಆದಷ್ಟು ಬೀಳೋದಿಲ್ಲ ಇವಾಗ. ಎಲ್ಲ ಕಡೆ ಏನಿದೆ ಅಂತ ಮೆಷರ್ ಅಳಿತಾನೆ ಇರ್ತದು. ಈ ಕಡೆ ಏನಿದೆ, ಆ ಕಡೆ ಸೆನ್ಸ್ ಮಾಡುತ್ತೆ ನೋಡಿ. ಇದನ್ನೇ ಗಂಗಡೋಲು ಅಂತ. ಧನ್ಯವಾದ. ನಮ್ಮ ದುರಂದರೊಂದಿಗೆ ಅಹೋರಾತ್ರ.